ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಎಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಒಂದಿನದ ಬ್ಲಾಗ್ ಅಂದ್ಕೊಳ್ಳಿ ಅಥವಾ ಡೈಲಿ ರೂಟೀನ್ ಅಂತಲೂ ಹೇಳ್ಬೋದು. ಈ ರೀತಿಯಾಗೇ ಇರುತ್ತೆ ಆಲ್ಮೋಸ್ಟ್ ರೂಟೀನು. ನಾವು ಬೆಳಿಗ್ಗೆ 5:30ಗೆಲ್ಲ ಎದ್ದು ಮಕ್ಕಳು ಕರಾಟೆ ಕ್ಲಾಸ್ ಇದೆ, ಹಾಗೆ ನಾನು ಯೋಗ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದೀವಿ. 6ಗೆಲ್ಲ ಅಲ್ಲಿರಬೇಕು. ನಮ್ಮ ದಾವಣಗೆರೆಯ ಸಿದ್ಧಗಂಗಾ ಶಾಲೆಯಲ್ಲಿ ಇದು ನಡೆಯುವಂಥದ್ದು. ಸೊ ಕರಾಟೆನ ನೋಡ್ತಾ ಹೋಗಿ ಸ್ವಲ್ಪ ಕರಾಟೆ ಹಾಗೆ ಯೋಗ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನನಗಂತೂ 1 ಕಪ್ ಕಾಫಿ ಬೇಕೇ ಬೇಕು. ಯಾಕೆಂದರೆ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಈ ವಾತಾವರಣಕ್ಕಂತೂ ಬೇಕೇ ಬೇಕು. ಅದೇನೋ ಗೊತ್ತಿಲ್ಲ, ಮುಂಚಿಂದನೂ ನಾವು ಕಾಫಿನೇ ಕುಡ್ಕೊತ ಬಂದಿರೋದು. ಹಂಗಾಗಿ ಕಾಫಿ ಅಂತೂ ಬಿಡೋಕ್ಕಾಗೋದಿಲ್ಲ. ಒನ್ ಟೈಮ್ ಊಟ ಬಿಟ್ಟರು ಬಿಡ್ಬೋದು, ಕಾಫಿ ಅಂತೂ ನಮ್ಮ ಕೈಲಿ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಫಿಲ್ಟರ್ ಕಾಫಿನ ಮಾಡ್ಕೊಂಡಿದ್ದೆ. ಸೊ ಕಾಫಿ ಕುಡಿದು ನೆಕ್ಸ್ಟು ಮಗಂದು ಲೀವ್ಸ್ ಆರ್ಟ್ ಕ್ರಾಫ್ಟ್ ಡೆಕೋರೇಷನ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಸ್ಕೂಲಲ್ಲಿ ಅದು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ. ಹಾಗೆ ಇವತ್ತು ಫಂಕ್ಷನ್ ಕೂಡ ಒಂದು ಅಟೆಂಡ್ ಮಾಡಬೇಕಿತ್ತು. ಮನೆ ದೇವ್ರ ಪೂಜೆ ನೋಡ್ಬೋದು. ಈ ರೀತಿಯಾಗಿತ್ತು ಇವತ್ತು ಗುರುವಾರ. ಇವತ್ತಿನ ಬ್ಲಾಗ್ನೇ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ತಾ ಹೋಗ್ಬೋದು. ಪೂಜೆ ಎಲ್ಲ ಮುಗಿಸಿ ಇವತ್ತು ಬ್ರೇಕ್ಫಾಸ್ಟಿಗೆ ಪಲಾವ್ ಆಗಿತ್ತು. ಪಲಾವ್ ಮಾಡಿದ್ವಿ. ಹಾಗೆ ಮಕ್ಕಳು ಬಾಕ್ಸಿಗೆ ಕೂಡ ಪಲಾವ್ನೇ ತೆಗೆದುಕೊಂಡು ಹೋದರು. ಹಾಗೆ ಮೊನ್ನೆ ಕಾರುಣ್ಮೆ ಇತ್ತಲ್ಲ, ಹುಣ್ಮೆ ದಿನ ನಾವು ನಮ್ಮ ದಾವಣಗೆರೆಯಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹುಣ್ಮೆ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅನ್ನಪೂರ್ಣೇಶ್ವರಿ ದೇವಿನ. ಹಾಗೆ ಇಲ್ಲಿ ಊಟನೂ ಕೂಡ ಇರುತ್ತೆ, ಅಂದರೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಅವತ್ತೇ ಯಾರೋ ಪೂಜೆ ಕೂಡ ಮಾಡಿಸಿದ್ರು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಪೀಸ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಪೂಜೆ ನಡೆಯುತ್ತೆ ಇಲ್ಲಿ. ಹಾಗೆ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬಂದು ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಹಾಗಾಗಿ ತುಂಬ ಮಾವಿನ ಹಣ್ಣು ಬಂದಿದೆ ಅನಿಸುತ್ತೆ ಈ ಸತಿ. ಸಖತ್ತು ಮಾವಿನ ಹಣ್ಣಿತ್ತು ಮನೆಯಲ್ಲಿ. ಹಾಗಾಗಿ ಮಾವಿನ ಹಣ್ಣಿಂದ ಒಂದು ಮಿಲ್ಕ್ ಶೇಕ್ ಥರ ಮಾಡೋಣ, ಮಕ್ಕಳು ಸಂಜೆ ಬರ್ತಾರಲ್ಲ, ಸೊ ಹಾಗಾಗಿ ಅವರಿಗೆ ಸಂಜೆ ಮಾಡಿಕೊಟ್ರಾಯ್ತು ಅಂತೇಳಿ ಇವಾಗ ಮಾಡ್ತಾಯಿದ್ದೆ. ಇದಾಗಿತ್ತು. ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ತುಂಬ ಈಸಿ. ಮ್ಯಾಂಗೋನ ಮಿಕ್ಸರ್ ಜಾರ್ ಅಥವಾ ಜ್ಯೂಸ್ ಜಾರಲ್ಲಿ ತುಂಬ ಬೇಗ ಆಗುತ್ತೆ. ಮಿಕ್ಸರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ, ಸ್ವಲ್ಪ ಹಾಲು, ಚೂರು ಏಲಕ್ಕಿ, ಶುಂಠಿ ಪುಡಿ, ಪಿಂಚ್ ಆಫ್ ಸಾಲ್ಟ್, ಸ್ವಲ್ಪನೇ ಸಾಲ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ನಡೆಯುತ್ತೆ. ಇನ್ನು ಮ್ಯಾಂಗೋ ಪಲ್ಪ್ ಎಲ್ಲ ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ಒಂದಿಗೆ, ಒಂದು ಕಂಟೆಂಟ್ ಒಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.